ನೀನೇ ಎಷ್ಟೇ ಎಷ್ಟು ಎಲ್ಲರಿಗೂ ಸಹಾಯ ಮಾಡಿ ಒಳ್ಳೇದು ಮಾಡಿದ್ರು ಅದರ ಕಡೆಗೆ ನಾನು ಅನಿಸ್ಕೊಳ್ಳೋದು ದೆವ್ವನೇ ಅಲ್ಲ. ಆದರೆ ಮನುಷ್ಯನು ಅಂತ ಅಲ್ಲ, ಯಾವುದೋ ಒಂದು ಬೇರೆ ಜಾತಿ ಪ್ರಾಣಿ ಪಕ್ಷಿನೂ ಅಲ್ಲ, ದೆವ್ವನೇ ಅನಿಸ್ಕೋತೀನಿ. ಯಾಕಂದರೆ ಅಷ್ಟು ಹೀನಾಗಿ ಒಂದು ಜೀವನದೊಳಗೆ ನಾನು ಜೀವನ ಮಾಡಕತ್ತೀನಿ. ಆಕೆ ಎಷ್ಟು ಹಂಚ್ಕೊಂಡ್ಲು ದೆವ್ವ ಅಂದರೆ ಜನ ಅಷ್ಟು ಹಂಚ್ಕೊಂಡ್ರು. ನಾನು ಒಳ್ಳೇದೇ ಮಾಡಿದ್ರು ನಾನು ದೆವ್ವನೇ ಅಲ್ಲ. ನನಗೆ ಇದರಿಂದ ಮುಕ್ತಿ ಯಾವಾಗ ನನಗೆ ಅಲ್ಲ. ಇದ್ರ ನಂದೇನು ತಪ್ಪೈತಿ? ನಾನಿದ್ ನೋವು, ಈ ಸಂಕಟ, ಈ ಜೀವನ ಯಾಕೆ ಅನುಭವಿಸ್ಬೇಕು? ನಾನಾಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ನೆ? ಇಲ್ಲ, ನಾನಾಗೆ ಏನು ತಪ್ಪು ಮಾಡಿಲ್ಲ. ಆಮೇಲೆ ದೇವರು ಕರೆದಿಲ್ಲ, ದೇವ್ರು ಮಾಡಿದ್ದು ಅನ್ನೋಕ್ಕೂ ಸಾಧ್ಯ ಇಲ್ಲ. ಯಾರೋ ಪಾಪಿಗಳು ಕುತಂತ್ರಿಗಳು ನನ್ನ ಆಸ್ತಿ ನಂದೆಲ್ಲ ವಂಚನೆ ಮಾಡಿ ತಗೋದಕ್ಕೋಸ್ಕರ ಮಾಡಿ ನನ್ನ ಮೋಸದಿಂದ ಕೊಂದರಲ್ಲ. ಅದಕ್ಕೆ ನಾನು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನನಗೆ ಅನ್ಯಾಯನ ಕೇಳೋರು ಯಾರಿಲ್ಲ. ನಾನು ಇಷ್ಟು ದಿವಸ ಬರೀ ಎಲ್ಲರಿಗೂ ನ್ಯಾಯ, ಎಲ್ಲರಿಗೂ ಕೆಟ್ಟವರಿಗೆ ಯಾರೋ ಅನ್ಯಾಯ ಮಾಡಕತ್ತಿರೋರು ಶಿಕ್ಷೆ ಕೊಟ್ಟು ಬೇರೆದವ್ರಿಗೆ ನ್ಯಾಯ ಒದಗಿಸ್ಕೊಟ್ಟು ನನ್ನ ಜೀವನಕ್ಕೆ ನನಗೆ ಯಾರು ನ್ಯಾಯ ಒದಗಿಸ್ಕೊಳ್ಳೋಕ್ಕೆ ಯಾರೂ ಇಲ್ಲ. ನನಗೆ ಇವತ್ತು ಯಾರೂ ಇಲ್ಲ. ಆದರೆ ಆ ದೇವ್ರು ಅದನ್ನು, ಆ ದೇವ್ರು ಬಿಡಂಗಿಲ್ಲ. ಆ ದೇವ್ರಿಗೆ ಕೇಳ್ತೀನಿ, ನಾನು ಏನು ಮಾಡಿದ್ದೆ ಅಂತ ನನಗೆ ಈ ಜನ್ಮ, ನನಗೆ ಯಾಕೆ ಈ ನೋವು? ನಾನು ತಪ್ಪು ಮಾಡಲಾರ್ದೆ ಈ ಶಿಕ್ಷೆ ನಾನು ಯಾಕೆ ಅನುಭವಿಸ್ಬೇಕು? ಆ ದೇವ್ರಿಗೆ ಕೇಳ್ತೀನಿ, ಬಿಡಂಗಿಲ್ಲ. ಆ ದೇವ್ರು ನಾವು ಕೇಳ್ತೀನಿ. ದೇವ್ರೆ ನನ್ ಭಾಳ ಕಷ್ಟ ಅಂತ ನೀನು ಅಂತೇಳಿ ಬಂದೀನಿ. ನನ್ನ ಕಷ್ಟನೇ ಅರ್ಥ ಮಾಡ್ಕೋತಿ ಅಂತ ಅಂದ್ಕೊಂಡೀನಿ. ನನ್ನ ಕಷ್ಟ ಪರಿಹಾರ ಮಾಡು. ನಿನ್ನ ತಿಳಿಲಾರ್ದು ಯಾವುದೈತಿ ಈ ಭೂಮಿ ಮ್ಯಾಗ ಒಂದು ಹುಲ್ಲು ಕಡ್ಡಿ ಅಳಗಾಡ್ಬೇಕಂದ್ರೂ ಅದು ನಿನ್ನ ಅಪ್ಪಣೆನೇ. ಹಾಗಾಗಿ ನನಗಂತಲ್ಲಿ ನ್ಯಾಯ ಕೇಳಕ್ ಬಂದೀನಿ. ನನಗೆ ನ್ಯಾಯ ಒದಗಿಸ್ಕೊಡು. ನಾನೇನು ತಪ್ಪು ಮಾಡಿದ್ನಿ ಅಂತ ನನಗೆ ಈ ಜನ್ಮ, ಈ ನೋವು, ಈ ಸಂಕಟ, ನಾನು ಯಾಕೆ ಹಿಂಗಿರ್ಬೇಕು? ಮಾಡಿದವರೆಲ್ಲ ಆರಾಮದಾರ. ನಾನು ಇನ್ನೊಬ್ಬರ ಸಹಾಯಕ್ಕೆಲ್ಲ ಕಷ್ಟಕ್ಕೆಲ್ಲ ಸಹಾಯ ಮಾಡಿ ನನಗೆಲ್ಲ ಮಾಡ್ತೀನಿ. ಅದನ್ನು ನನಗೆ ಯಾರೂ ಸಹಾಯ ಮಾಡೋಕ್ಕಿಲ್ಲ. ನಾನು ಈ ಜನ್ಮ ಹಿಂಗೆ ಜೀವನ ಕಳಿಬೇಕು. ನನಗೊಂದು ಒಳ್ಳೆ ಜೀವನನೂ ಬೇಡ, ನನಗೆ ಬೇಡ, ಯಾವ ಜೀವನ ಬೇಡ. ಆದರೆ ನಿನ್ನ ಪಾದದೊಳಗಾದ್ರೂ ನಾನು ಆಯ್ಕೆ ಮಾಡ್ಕೊ. ನಾನು ನಿನ್ನಂತಲ್ಲಿ ಕರ್ಕೋ ದೇವ್ರೆ. ಆದರೆ ಏನು ಬೇಡ, ನನಗೆ ಸಾಕು ದೇವ್ರೆ, ಸಾಕು. ಯಾಕೆ ದೇವ್ರೆ ನೀನು ಮಾತಾಡವಲ್ಲ? ನಿನಗೂ ಬೇಡ ನಾನು. ಎಲ್ಲರಿಗೂ ಬೇಡ ಆಗಿದ್ದ ಜೀವ ಇದು. ನಾನೆಲ್ಲರಿಗೂ ಬೇಕು. ನನಗೆ ಯಾರು ಇಲ್ಲ ಸಹಾಯ ಮಾಡೋಕ್ಕೆ. ನನಗೆ ಯಾರಿಲ್ಲ. ಬೇಡ ಮಗಳೇ, ಸ್ವಲ್ಪ ತಲೆಗೆತ್ತಿ ನೋಡು. ನಾನೆಲ್ಲಿ ಬಂದೆ? ನಾನು ಗುಡಿ ಒಳಗಿದ್ನಲ್ಲ. ಇದೇನಿದು? ಇಲ್ಲಿ ಇಷ್ಟೊಂದು ಬಂಗಾರದ ಕಿರಣಗಳು. ಈ ಗಿಡ ಯಾವುದಿದು? ನಾನು ಇಲ್ಲಿ ನನ್ನ ಮಾತಾಡ್ಸಿದ್ಯಾರು? ಯಾರು ನೀವು? ಯಾರು ನನ್ನ ಮಾತಾಡ್ಸಿದ್ದು? ನೀನು ಯಾರ ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ದೆಲ್ಲ ಅವರೇ. ನಿನಗಾದ ಅನ್ಯಾಯಕ್ಕೆ ನ್ಯಾಯ ಕೇಳಕ್ ಬಂದಿದ್ದೆಲ್ಲ ನಾನೇ. ನಿನಗೇನು ನ್ಯಾಯ ಬೇಕು ನಾ ಕೊಡ್ತೀನಿ. ನಿಂಗೇನು ಬೇಕು ಹೇಳು. ಹಾಗಾದ್ರೆ ನೀನು ದೇವ್ರ ನೀವು ಮಾತಾಡಕತ್ತಿರೋದು? ಹೌದು, ನಾನೇ ದೇವ್ರು. ನಿಂಗೇನು ಬೇಕು ಮಗಳೇ? ಯಾಕೆಷ್ಟು ನೋವು? ಏನು ಅನ್ಯಾಯ? ದೇವ್ರೆ ನನಗೂ ಕೇತ ಹಂಗಿದ್ರ ನನಗೆ. ದೇವ್ರೆ ದೀನ ರಕ್ಷಕ, ಅನಾಥ ಬಂದು ಕಾಪಾಡಪ್ಪ, ಕಾಪಾಡು. ನಾನು ಈ ಕಷ್ಟಕ್ಕೆ ಪರಿಹಾರ ಕೊಡು ತಂದೆ, ಪರಿಹಾರ ಕೊಡು. ಏನು ಬೇಕು ಹೇಳು. ನಿನಗೆ ಏನೇ ಕೇಳಿದ್ರು ನಾ ಕೊಡ್ತೀನಿ. ನನಗೇನು ಬೇಡಪ್ಪ, ನನಗೇನು ಬೇಡ. ಏನು ಬೇಕನ್ನೋ ಒಂದು ಎಲ್ಲ ಆಸೆನೂ ಸತ್ತು ಹೋಗೈತಿ. ನಾನು ಸತ್ತು ಹೋಗಿನಿ. ಹಾಗಾಗಿ ಈ ಹೀನ ಜನ್ಮದಿಂದ ನನಗೆ ಈ ದೆವ್ವ ಅನ್ನಿಸ್ಕೊಳ್ಳು. ಈ ಜನ್ಮದಿಂದ ನನ್ನ ಮುಕ್ತಿ ಕೊಡು. ನಿನ್ನ ಪಾದದೊಳಗೆ ನನ್ನ ಐಕ್ಯ ಮಾಡ್ಕೊಂಬಿಡು. ಮತ್ತೆ ನನಗೆ ಹುಟ್ಟು ಕೊಡಬೇಡ, ಸಾವು ಕೊಡಬೇಡ. ನನಗೆ ಇನ್ನೊಂದು ಜನ್ಮನೂ ಬೇಡಪ್ಪ. ನಿನ್ನ ಈ ಪಾದದೊಳಗೆ ನನ್ನ ಐಕ್ಯ ಮಾಡ್ಕೋ ತಂದೆ, ಐಕ್ಯ ಮಾಡ್ಕೋ. ಮೆಚ್ಚಿದೆ ಮಗಳೇ ನಿನ್ನ ನಿಸ್ವಾರ್ಥ ಸೇವೆ, ನಿಸ್ವಾರ್ಥ ಪ್ರೀತಿ. ನನ್ನವರಲ್ಲದಂಥವ್ರಿಗೆಲ್ಲ ನಿನ್ನ ಪ್ರೀತಿ ದಾರಿ ಎರೆದು ಬುದ್ಧಿ ಕಲಿಸಂಥವ್ರಿಗೆ ಬುದ್ಧಿ ಕಲಿಸಿ ಅವ್ರವ್ರ ಸಂಸಾರ, ಅವ್ರ ಜೀವನ ಉದ್ಧಾರ ಮಾಡಿ ಎಲ್ರಿಗೂ ಒಳ್ಳೇದ ಬಯಸ್ಕೊಂತ ಬಂದಿರೋ ನಿನಗೆ ನಾನು ಸಹಾಯ ಮಾಡ್ಲಾರ್ದಂಗಿರ್ತೀನಿ ನಿನ್ನ ಮಗಳ. ಇನ್ಮೇಲೆ ನಾನು ನಿನಗೊಂದು ವರ ಕೊಡ್ತೀನಿ. ಆ ವರದಿಂದ ನೀನು ಈ ಹೀನ ಜನ್ಮದಿಂದ ಮುಕ್ತಳಾಗಿ ಒಂದು ದೈವತ್ವ ಸ್ವರೂಪ ಹೊಂದತಿ. ಇನ್ನು ಮುಂದೆ ನಿನಗೆ ಯಾರೂ ದೆವ್ವ ಅಂತ ಅನ್ನೋದಿಲ್ಲ. ದೇವಿ ಅನ್ನೋ ಒಂದು ನಾಮಕರಣ ಆಗುತ್ತಾ. ನಿನ್ನಲ್ಲಿರ್ತಕ್ಕಂಥ ಎಲ್ಲ ದೈವ ಶಕ್ತಿ ಅಡಗಿ ದೆವ್ವ ಅಂತಕ್ಕಂಥ ಎಲ್ಲ ಶಕ್ತಿ ನಾಶ ಆಗುತ್ತಾ. ಇನ್ನು ಮುಂದೆ ನೀನು ದೈವ ಶಕ್ತಿವಂತಳಾಗ್ತಿದ್ದಿ. ನಿನಗೆ ನಾನು ಕೊಡೋ ವರ ಇದ್ದ ಮಗಳ. ಬೇಡಪ್ಪ, ಬೇಡ. ನನಗೆ ಯಾವ ದೈವ ಶಕ್ತಿ ಬೇಡ, ಯಾವುದು ಬೇಡ. ನನ್ನ ಈ ಎಲ್ಲದರಿಂದ ನನ್ನ ಮುಕ್ತಳಾಗಿ ನಿನ್ನ ಸೇವೆ ಮಾಡಿಕೊಂಡು ನಿನ್ನ ಪಾದದೊಳಗೆ ಪಾದದ ಧೂಳಾದರೂ ಸರಿ ನಿನ್ನ ಸನ್ನಿಧಾನದಾಗಿರೋ ಭಾಗ್ಯ ಕಾಣಿಸಪ್ಪ. ನಿನ್ನ ಧೂಳಾಗಿರ್ತೀನಿ. ನನಗಿನ್ನ ಬೇಡ, ಯಾವುದು ಬೇಡ. ಮೋಕ್ಷ ಕೊಟ್ಬಿಡು. ನಿನ್ನಂತಲ್ಲೇ ನಿನ್ನೊಳಗೆ ಐಕ್ಯ ಮಾಡ್ಕೊ, ನನ್ನ ಐಕ್ಯ ಮಾಡ್ಕೊತಂದೆ. ಕೊಟ್ಟು ವರನ ಹಿಂತಿರುಗಿ ತಗೊಳಕ್ಕಾಗಲ್ಲ ಮಗಳ. ಹಂಗೆ ಯಾವುದೇ ದೇವ್ರ ಇಚ್ಛೆ ಇಲ್ದೇನೆ ಯಾವುದೂ ಆಗಲ್ಲ. ನೀನಿಷ್ಟು ನಿನ್ನ ಪುಣ್ಯ ಕಾರ್ಯದ ಪುಣ್ಯದ ಗಂಟಿನ ಫಲವಾಗಿ ನಿನಗೆ ಈ ವರ ಸಿಕ್ಕೈತಿ. ಇದನ್ನು ಒಳ್ಳೆನ್ನಕ್ಕ ಅದು ಸಾಧ್ಯನೇ ಇಲ್ಲ. ಹಾಗಾಗಿ ನಿನಗೆ ಈ ವರದಿಂದ ಒಳ್ಳೇದೇ ಆಗುತ್ತೆ. ಇನ್ನು ಮುಂದೆ ನೀನು ದೆವ್ವ ಆಗಿ ಯಾವುದೋ ಒಂದು ಒಳ್ಳೆ ಪುಣ್ಯ ಕಾರ್ಯಗಳನ್ನ ಮಾಡ್ತಿದ್ದೆಲ್ಲ, ಇನ್ನು ಮುಂದೆ ನೀನು ದೇವಿಯಾಗಿ ಒಂದು ದೈವ ಶಕ್ತಿ ಹೊಂದ್ಕೊಂಡು ಒಳ್ಳೆ ಪುಣ್ಯ
ಕೆಲಸ ಮಾಡಿಕೊಂಡು ಎಲ್ರಿಗೂ ಮೆಚ್ಚುವಂತೊಳಗು. ಇನ್ನು ಮುಂದೆ ನೀನು ದೆವ್ವದ ಹೀನ ಜನ್ಮ, ನಾನು ಎಷ್ಟೇ ದೆವ್ವ ಅಂತಿದ್ದೆಲ್ಲ ಆ ಎಲ್ಲ ಹೀನ ಜನ್ಮ ಹೋಗಿ ನಿನ್ನ ದೈವತ್ವ ಅಂಶ ಹೊಂದ್ಕೊಂಡು ಇನ್ಮೇಲೆ ದೇವಿ ಅಂಶದಿಂದ ನೀನು ಒಂದು ದೇವಿಯಾಗಿ ಎಲ್ಲರಿಗೂ ಸಹಾಯ ಮಾಡ್ತೀಯ. ಎಲ್ಲರಿಗೂ ಅಚ್ಚುಮೆಚ್ಚುವಾಗಿ ನಿನ್ನಿಂದ ಎಲ್ಲರಿಗೂ ಒಳ್ಳೇದಾಗಲಿ. ಇನ್ಮೇಲೆ ನಿನಗೆ ಯಾರೂ ದೆವ್ವ ಅನ್ನಲ್ಲ, ದೇವಿ ಅಂತಾರೆ. ಇನ್ನು ಮುಂದೆ ನಿನಗೆಲ್ಲ ನೀನು ಯಾರಿಗೇನ ಪಾಠ ಕಲಿಸಿದ್ರು ಅದು ದೇವಿ ಕಲಿಸಿದ ಪಾಠ ಅಂತಾನೆ ಆಗುತ್ತೆ. ಇನ್ನು ಮುಂದೆ ನೀನು ದೇವಿ ಕಲಿಸ್ಕೊಂತ ಪಾಠ ಅಂತ ಕಲಿಸ್ಕೊಂತ ಹೋಗು. ನಿನಗೆ ಏನೇ ಕಷ್ಟ ಬರಲಿ, ಏನೇ ಸಹಾಯ ಮಾಡೋಕೆ ನಾನು ಯಾವಾಗಲೂ ನಿನ್ನಂತಲೇ ಇರ್ತೀನಿ. ನಾನು ನೆನೆಸ್ಕೊಂಡು ನಿನ್ನೆಲ್ಲ ಕಷ್ಟ ಪರಿಹಾರ ಮಾಡ್ತೀನಿ. ನಿನ್ಗೆ ಸಹಾಯ ಬೇಕಾದಾಗೂ ನಾನು ನೆನೆಸ್ಕೊಂಡು ನಾನು ಸಹಾಯ ಮಾಡ್ತೀನಿ. ಒಳ್ಳೇದಾಗಲಿ ಮಗಳೇ. ಆಯ್ತಪ್ಪ ತಂದೆ, ನೀನು ಹೊರ ಕೊಟ್ಟ ಮೇಲೆ ನಾನು ಯಾಕೆ ಒಲ್ಲನ್ಲಿ? ಏನೋ ನನ್ನ ಮನೆ ಬರೆದಾಗ ಇನ್ನೂ ಏನೇನಾಯ್ತು ಗೊತ್ತಿಲ್ಲ. ಆದರೆ ನೀ ಹೇಳ್ದಂಗೆ ನನ್ನ ಒಂದು ನನ್ನಿಂದ ಒಂದು ಸಹಾಯ ಈ ರೀತಿಯಿಂದನೂ ಆಗುತ್ತಾ ಅಂತ ಅನ್ನೋದಾದ್ರೆ ಆಗಲಿ. ಎಷ್ಟು ದಿವಸ ನಾನು ದೆವ್ವ ಅಂತ ಅನಿಸ್ಕೊಂಡು ಹೀನ ಜನ್ಮದಿಂದ ಎಲ್ಲರಿಗೂ ಸಹಾಯ ಮಾಡಿದ್ದೆ. ಈಗ ಒಂದು ಒಳ್ಳೆ ಜನ್ಮದಿಂದ, ಒಂದು ದೈವತ್ವ ಅಂಶದಿಂದ ನನ್ನ ಈ ಒಳ್ಳೆ ದೇಹ, ಒಳ್ಳೆ ದೇವಿ ದೇಹ ಅಂತ ಹೇಳಿದೆಲ್ಲ, ಆ ಒಂದು ಶಕ್ತಿಯಿಂದ ನಿಮ್ಮ ಮುಂದೆ ನಾನು ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ. ಇನ್ನು ನನ್ನಿಂದ ಸೇವೆ ಆಗಬೇಕು ಅಂತ ನಿನ್ನ ಇಚ್ಛೆ ಇದ್ದರೆ, ನನ್ನಿಂದ ಸೇವೆ ಇಷ್ಟಪಡ್ತಿದ್ದಿ, ನನ್ನ ಸೇವೆ ನಿನ್ನ ಮೆಚ್ಚುಗೆ ಆಗೈತಂದ್ರೆ ನಾನು ಸದಾ ಸಿದ್ಧಳಾಗಿರ್ತೀನಿ ಸೇವೆ ಮಾಡೋಕ್ಕೆ. ಕಷ್ಟರಿಗೆಲ್ಲ ನಾನು ಸಹಾಯ ಮಾಡಿಕೊಂಡು ಇನ್ನು ಹೊಸ ಒಂದು ಅವತಾರ, ಹೊಸ ಒಂದು ಜನ್ಮದೊಳಗೆ ನಾನು ಇರ್ತೀನಿ ಅಂತ ಭಾಳ ಖುಷಿ ಆಗುತ್ತೆ. ಆಯ್ತಪ್ಪ ತಂದೆ, ಆಯ್ತು. ನೀನು ಕೊಟ್ಟು ಈ ಜನ್ಮ, ಈ ದೇಹ, ಈ ಆತ್ಮ, ಈ ಉಸಿರು ಎಲ್ಲ ನಿನ್ನ ಇಚ್ಛೆ ಅಂತಲೇ ಆಗಲಿ ತಂದೆ, ಇಚ್ಛೆ ಅಂತಲೇ ಆಗಲಿ. ಆಯಿತು, ನಿನ್ನ ಆಜ್ಞೆ ಅಂತಲೇ ಮತ್ತೆ ನಾನು ನನ್ನ ಒಂದು ಹೊಸ ಈ ಒಂದು ದೈವತ್ವ ಹೊಂದಿರತಕ್ಕಂಥ ಈ ದೈವಶಕ್ತಿಯಿಂದ ಎಲ್ಲ ಕಷ್ಟದಾಗಿರೋರಿಗೆ ಸಹಾಯ ಮಾಡೋಕೆ ಹೊರಡ್ತೀನಿ. ಆಯ್ತಪ್ಪ ತಂದೆ. ಶಿಲಾ ಅಲ್ಲೋಡಿ ಅರವಿಂದ ನಿಂತಿರೋದು. ಅರವಿಂದ್ ಏನು ಸ್ಮಾರ್ಟ್ ಅದನ, ಸಖತ್ತಾಗಿದಾನ. ಅವನು ಹಾಗೆ ಕ್ಲಾಸ್ನಾಗಲ್ಲ, ಇಡೀ ಕಾಲೇಜಿಗೆ ಟಾಪರು, ಯಾವಾಗಲೂ ಓದ್ತಿರ್ತಾನೆ, ಹಾರ್ಡ್ ವರ್ಕ್. ಇಂಥ ಒಂದು ಒಳ್ಳೆ ಹುಡುಗನ ಪಡೆಯೋಕೆ ಭಾಳ ಪುಣ್ಯ ಮಾಡಿರ್ತಾರೆ ನೋಡು. ಹುಡುಗಿಯರಂಗೆ ಕ್ಯೂ ಹಚ್ಚಿದ್ರು ಯಾವ ಹುಡುಗಿಯರನ್ನೂ ಹೊಳ್ಳಿ ನೋಡೋದೇ ಇಲ್ಲ. ಇನ್ನು ಸ್ಮಾರ್ಟ್ ಅದನ್ನು ಗೊತ್ತಾ, ಅವನು ಅಷ್ಟೇ ಒಳ್ಳೆಯವನು. ಹೌದು, ನೋಡೋಕೇನೋ ರಿಚ್ ಇದ್ದಂಗೂ ಅದನ ಅಲ್ವಾ, ಬಹಳ ಶ್ರೀಮಂತನಲ್ಲ ಅವನು. ಏನಪ್ಪ ಅದು ಮಾತ್ರ ನಂಗೆ ಗೊತ್ತಿಲ್ಲ. ಆದರೆ ಕಾಲೇಜ್ನಾಗೆಲ್ಲ ಟಾಪರ್, ಸರ್ಸ್ ಎಲ್ಲ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಹುಡುಗಿಯರೆಲ್ಲ ಆತಗೆ ಅಷ್ಟು ಫ್ಯಾನ್ ಅದಾರ. ಹುಡುಗರೆಲ್ಲ ಆತಗೆ ಏನೇ ಡೌಟ್ ಇದ್ರು ಅದನ್ನ ಕೇಳ್ತಾರೆ. ಆಮೇಲೆ ಆತನ ಗುಣ, ನಡತೆ ಎಲ್ಲರಿಗೂ ಇಡೀ ಕಾಲೇಜಿಗೆ ಅಚ್ಚುಮೆಚ್ಚಿನ ಹುಡುಗ ಅಂದ್ರೆ ಇವನೇ ನೋಡು. ಹಂಗಿದ್ರೆ ಮಾತಾಸಿ, ಅದನ್ನ ಮಾತಾಡ್ಸ್ಕರೀಲಿ, ನಾನು ಮಾತಾಡ್ತೀನಿ. ಹೌದಾ? ಏನಂತ ಮಾತಾಡ್ಸ್ಬೇಕಲೇ ಅವಂಗ? ಸುಮ್ಕ ಹಂಗೆ ಕರೆಯಕ್ಕೆ ಇಷ್ಟ ಆಗಲ್ಲಪ್ಪ. ಏನಂತ ಹೇಳು, ನಾನು ಹೇಳ್ತೀನಿ. ಯಾವುದಾದ್ರೂ ಡೌಟ್ ಇದ್ರೆ ಕೇಳೋದಿದ್ರೆ ಹೇಳು, ಅದು ಬಂದು ಎಲ್ಲ ಸಾಲ್ವ್ ಮಾಡ್ತಾನೆ. ಸರಿ, ಹಂಗ ಅಂತನಾದ್ರೂ ಕರಿ ನೋಡೋಣ. ಹೌದಾ? ನೀ ಏನಾರು ಕೇಳೋಂಗಿದ್ರ ನನ್ನ ಮಾತ್ರ ಕೇಳೋಪಳ ಅನ್ಬೇಡಪ್ಪ. ನನಗೆ ಸುಮ್ಮನೆ ಹಂಗಲ್ಲ, ಅದು ಏನೋ ಅರ್ಥ ಇರಲ್ಲ, ನಂಗೇನು ಗೊತ್ತಾಗಲ್ಲ. ಸುಮ್ಮನೆ ನಾನು ಯಾಕೆ ಕೇಳಿಸ್ಕೊಳ್ಳಿ. ನಿಕ್ಕೆ ಹೆಂಗಿದ್ರು ನೀನು ಸ್ವಲ್ಪ ಹೆಂಗೋ ನೆಕ್ಸ್ಟ್ ಟಾಪರ್ ನೀನೇ ಅಲ್ಲ, ನಿನಗಾದ್ರೆ ಎಲ್ಲ ಗೊತ್ತಿರುತ್ತೆ. ನಾ ಕರಿತೀನಿ. ನೀನು ನನಗೆ ಯಾಕೋ ಭಯ ಬರುತ್ತಾ? ನನ್ನ ಮೇಲೆ ಮಾತ್ರ ಬೇಡ ನೀನು. ಇಲ್ಲ ತಗೊಳ್ಳಿ, ಕರಿ. ಅರವಿಂದ್, ಅರವಿಂದ್. ಹೇಳ್ರಿ ಲಕ್ಷ್ಮಿ ಅವರೇ. ಇದು ಅರವಿಂದ್ ಅವರೇ, ಏನಿಲ್ಲರಿ, ನಂದೇನು ಪ್ರಾಬ್ಲಮ್ ಇಲ್ಲ. ಇವಕ್ಕೆ ನಮ್ಮ ಸಿಕ್ಕಿ ಗೊತ್ತಲ್ರಿ, ನನ್ನ ಫ್ರೆಂಡ್. ಈಕಿಗೆ ಸ್ವಲ್ಪ ಏನೋ ಡೌಟ್ ಅಂತ, ಅದೇನೋ ಕ್ಲಾಸ್ನಾಗ ಟೀಚರ್ ಹೇಳಿದ್ದು ಅಷ್ಟು ಸರಿಗೆ ಅರ್ಥ ಆಗಿಲ್ಲ ಅಂದ್ರೆ, ಅದಕ್ಕೆ ಅರವಿಂದ್ ಅಂತ ಕೇಳಿದ್ರೆ ಎಲ್ಲ ಸಾಲ್ವ್ ಆಗುತ್ತಾ, ಕೇಳ್ತೀಯಾ ಅಂದೆ. ಸರಿ ಅಂದ್ರು. ಏನೋ ಕೇಳ್ತಾಳಂತ, ಸ್ವಲ್ಪ ಸಾಲ್ವ್ ಮಾಡ್ತಾರೆ ಯಾಕೆ ಪ್ರಾಬ್ಲಮ್? ಅದಕ್ಕೇನಂತೆ, ನಂಗೆ ತಿಳಿದಷ್ಟದ ಮಟ್ಟಿಗೆ ನಾನು ಅವ್ರು ಏನು ಕೇಳಿದ್ರು ನಂಗೆ ಗೊತ್ತಿತ್ತಂದ್ರೆ ಹೇಳ್ತೀನಿ. ಅದು ಏನಂತ, ಯಾವ ಪ್ರಾಬ್ಲಮ್ಮು, ಯಾವ ಸಬ್ಜೆಕ್ಟ್ ಒಳಗೆ ಏನು ತಿಳಿಲಿಲ್ಲ ಹೇಳ್ರಿ ಅಮೀನಾ ಅವರೇ. ಹೋಗಿ ಕೇಳೋಗು. ಅದು ಅರವಿಂದ್ ಅವರೇ, ಇಲ್ಲಿ ಎಲ್ಲರೂ ಇರ್ತಾರ, ಸ್ವಲ್ಪ ನಮ್ಮ ಕೂತಾಗ ಡಿಸ್ಕಸ್ ಮಾಡ್ಬೇಕಿತ್ತು ಒಂದು ಸಬ್ಜೆಕ್ಟ್ ಬಗ್ಗೆ. ಸ್ವಲ್ಪ ಅಲ್ಲಿ ಪಾರ್ಕ್ ಕುತ್ಕೊಂಡು ಸ್ವಲ್ಪ ಕೇಳ್ಬೋದಾ? ಈ ನಿಂತ್ಕೊಂಡು ಕೇಳುವಷ್ಟು ಸ್ವಲ್ಪ ಯಾಕೋ ನನಗೆ ಕನ್ವೀನಿಯಂಟ್ ಆಗಲ್ಲ. ಸ್ವಲ್ಪ ಕುತ್ಕೊಂಡ್ರೆ ನಮ್ಮದು ಮೈಂಡು ಅಗ್ದಿ ಫ್ರೆಶ್ ಇರುತ್ತೆ. ಸ್ವಲ್ಪ ನಿಮ್ಮ ಹತ್ರ ಡೀಪಾಗಿ ಡಿಸ್ಕಸ್ ಮಾಡ್ಬೋದು. ಸ್ವಲ್ಪ ಅಲ್ಲಿ ಕುತ್ಕೊಂಡು ಮಾತಾಡೋಣ. ಅದಕ್ಕೇನಂತೆ, ಬರೀ ನಾವು ಇಲ್ಲಿ ಸುಮ್ಮನೆ ಖಾಲಿ ಕುತ್ಕೊಂಡು ಹಾಟಿ ಹೊಡೋದ್ರ ಬದಲಿ ಒಂದು ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ನನಗೂ ಅದ್ರ ಬಗ್ಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾಲೆಜು ಇದು ಅಂದ್ರೆ ಏನು ಮರ್ತಿದ್ರು ನೆನಪಾಗುತ್ತಾ, ಅಥವಾ ನನಗೂ ಅದ್ರ ಬಗ್ಗೆ ಇನ್ನೊಂದ್ಸಲ ಸ್ಟಡಿ ಮಾಡಿದ ಅವಕಾಶನೂ ಆಗುತ್ತೆ, ನಿಮಗೆ ತಿಳಿಸ್ಕೊಟ್ಟಂಗೂ ಆಗುತ್ತೆ, ಎಲ್ಲ ಲಾಭನ ಆಗುತ್ತೆ. ಬರೀ ಹೋಗೋಣ ಬರ್ರಿ, ಅದಕ್ಕೇನಂತ. ಬರೀ ಅಲ್ಲಿ ಎದುರು ಗಿಡದ ಬುಕ್ ಅಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು ನಿಮ್ದೇನು ಯಾವ ಸಬ್ಜೆಕ್ಟಿಗೆ ಏನು ಡೌಟ್ ಐತೆ ಕೇಳಿರಿ, ನಾನು ಹೇಳ್ತೀನಿ. ಅಂದರೆ ಜಲ್ದಿ ಕ್ಲಾಸ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಹೋಗ್ಬೇಕು. ಅದಕ್ಕೆ ಮತ್ತೆ ಕ್ಲಾಸ್ ಮಿಸ್ ಮಾಡಿದರೆ ಸರ್ ಬೈತಾರೆ. ನನಗೆ ಆಮೇಲೆ ಕ್ಲಾಸ್ಗೆ ಮಿಸ್ ಮಾಡೋಕ್ಕೆ ನಂಗೆ ಮನಸ್ಸಿರಲ್ಲ. ಯಾಕಂದರೆ ಬಂದಿರೋದು ಓದೋಕ್ಕಲ್ಲೇನ್ರಿ, ಓದಕ್ಕೆ ಬಂದಮೇಲೆ ನಾವು ನಿಯತ್ನಿಂದ ಓದಬೇಕು. ನಮ್ಮನೇನಪ್ಪ ನಮ್ಮಮ್ಮ ಕಷ್ಟಪಟ್ಟು ಓದ್ರಿ ಅಂತ ಏನೋ ನಮ್ಗೆ ಇಟ್ಕೊಂಡು ಕಳಿಸಿರ್ತಾರೆ. ಒಂದು ಕ್ಲಾಸ್ ಮಿಸ್ ಆದರೂ ಮುಂದಿನ ಅರ್ಥ ಆಗಲ್ಲ. ಹಾಗಾಗಿ ಜಲ್ದಿ ನಿಮ್ದು ಏನಿದ್ರೆ ಹೇಳ್ರಿ, ನನಗೆ ತಿಳಿದಿದ್ರೆ ನಾನು ನಿಮ್ಗೆ ಡೌಟ್ ಇದು ಮಾಡ್ತೀನಿ. ಅಂತಮುಖಿ ನನಗೆ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಸರ್ ನೀವು ಯಾವ ಸಬ್ಜೆಕ್ಟ್ ಸರ್ ನಿಮ್ಗೆ ಪ್ರಾಬ್ಲಮ್ ಐತಲ್ಲ ಆ ಸಬ್ಜೆಕ್ಟ್ ಸರ್ ಕೂಡ ಡಿಸ್ಕಷನ್ ಮಾಡ್ರಿ ಹೆಂಗಿದ್ರೆ. ಸರಿ, ಬರೀ ಹೋಗೋಣ. ಅರವಿಂದ್, ನಾನು ಬರಲೇನಪ್ಪ. ಏನು ನಿಮ್ಮ ಕೂಡ ನಾನು ಒಂದು ಸ್ವಲ್ಪ ಸ್ಟಡಿ ಆದಂಗೆ ಆಗುತ್ತೆ. ಅದು ಬೇಡ ಸ್ವಲ್ಪ ನಾನು ಪರ್ಸನಲ್ ಆಗಿ ಸ್ವಲ್ಪ ಸ್ಟಡಿ ಸ್ವಲ್ಪ ನನಗೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಜಾಸ್ತಿ ಜನ ಇದ್ದರೆ ನನಗೆ ಇನ್ನೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸ್ವಲ್ಪ ನನಗೆ ಪ್ಲೀಸ್ ತಪ್ಪಿಕೋಬೇಡ್ರಿ. ಇನ್ನೊಂದ್ಸಲ ಯಾವಾಗ ನೀವು ಡಿಸ್ಕಸ್ ಮಾಡಿ. ಇವತ್ತು ಅವರು ಒಬ್ಬರೇ ನಂಗೆ ಒಂದು ಸ್ವಲ್ಪ ತಿಳಿಸಿ ಹೇಳಿದ್ರೆ ನಂಗೆ ಒಂದು ಸ್ವಲ್ಪ ಅರ್ಥ ಆಗ್ತಿತ್ತು, ಅದಕ್ಕೋಸ್ಕರ. ಓಕೆ ಪರವಾಗಿಲ್ಲ ಆಯಿತು, ಹೋಗ್ರಿ.